ಅಪ್ಲಿಕೇಶನ್ಸ್ ಅಂತ ಬರೆದ್ಬಿಟ್ಟು ಅದರಲ್ಲಿ ಫಸ್ಟ್ BCD ಅಂತ ಬರ್ಕೊಳ್ಳಿ. ಅಪ್ಲಿಕೇಶನ್ಸ್ ಅಂಡರ್ ದಟ್ ಅಪ್ಲಿಕೇಶನ್ಸ್ ಅಂತ ಬರೆದ್ಬಿಟ್ಟು ಫಸ್ಟ್ ಯಾವ್ದು ತೊಗೊಳ್ತೀರಾ, BCD ಅಥವಾ ಇನ್ಸೈಡ್ ದ ಬ್ರಾಕೆಟ್ 8421 code. First thing, it is used in calculators. So this code is used in calculators. First thing. Second thing, it is used in counters. ಕೌಂಟರ್ಸ್ ಅಂತಂದರೆ ಗೊತ್ತು ತಾನೆ, ನಂಬರ್ಸ್ ಡಿಜಿಟ್ಸ್ನ ಕೌಂಟ್ ಮಾಡೋಕ್ಕೆ ಟ್ರಾಫಿಕ್ ಸಿಗ್ನಲ್ ಲೈಟ್ಸಲ್ಲಿ ಇರುತ್ತಲ್ಲ, ಸೊ ಈ ಪರ್ಟಿಕ್ಯುಲರ್ ನಂಬರ್ಸ್ನೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇವನ್ ಇಟ್ ಈಸ್ ಯೂಸ್ಡ್ ಇನ್ 7 segment display. So 7 segment display. So 7 segment display ಅಂದರೆ ಟ್ರಾಫಿಕ್ ಸಿಗ್ನಲ್ ಲೈಟ್ಸಲ್ಲಿ ಫಾರ್ ಎಕ್ಸಾಂಪಲ್ ನಂಬರ್ 8 ಇರುತ್ತೆ ಅಂದ್ಕೊಳ್ಳಿ, ನಿಮಗೆ 1 ಅಂತಂದರೆ ಇಷ್ಟು ಮಾತ್ರ ಬರುತ್ತೆ, 2 ಅಂತಂದರೆ ಈ ಥರ ಬರುತ್ತೆ, ನಿಮಗೆ 8 ಅಂತಂದರೆ 1 2 3 4 5 6 7. ಸೊ ಈ ಒಂದು ಪರ್ಟಿಕ್ಯುಲರ್ ಕೌಂಟ್ ಮಾಡೋದಕ್ಕೆ ಏನಂತ ಕರಿತೀವಿ, 7 segment display. ಅದೇ ಥರ ದೇ ಆರ್ ಯೂಸ್ಡ್ ಇನ್ ಸ್ಟಾಪ್ ವಾಚ್. ಸ್ಟಾಪ್ ವಾಚ್ ಗೊತ್ತಲ್ವಾ, ದೇ ಆರ್ ಯೂಸ್ಡ್ ಇನ್ ಸ್ಟಾಪ್ ವಾಚ್. ಆಯಿತಾ, ಸಾಕು ಅಂದ್ಕೊಳ್ಳಿ, ಇನ್ನೂ ಬೇಕಾದ್ರೆ ಒಂದು ಬರ್ಕೊಳ್ಳಿ ಅಷ್ಟೇ. ದೇ ಆರ್ ಇವನ್ ಯೂಸ್ಡ್ ಇನ್ ಡಿಜಿಟಲ್ ವಾಚಸ್. ಸೊ ದೇ ಆರ್ ಯೂಸ್ಡ್ ಇನ್ ಡಿಜಿಟಲ್ ವಾಚಸ್. ಆಯಿತಾ, ನೆಕ್ಸ್ಟು ಇದು ಅಪ್ಲಿಕೇಶನ್ಸ್ ಆಫ್ BCD. ನೆಕ್ಸ್ಟ್ ಬಂದು 2421. ಆಯಿತಾ, ಅಪ್ಲಿಕೇಶನ್ಸ್ ಆಫ್ ವಾಟ್, 2421 ಆರ್ XS3 ಎರಡಕ್ಕೂ ಒಂದೇ ಆನ್ಸರ್ ಬರ್ಕೊಳ್ಳಿ. ದೇ ಆರ್ ಯೂಸ್ಡ್ ಫಾರ್ ಅರ್ಥಮೆಟಿಕ್ ಆಪರೇಷನ್ಸ್. ಸೊ ದೇ ಆರ್ ಯೂಸ್ಡ್ ಫಾರ್ arithmetic operations. So you got to know what are the uses for what 2421 code. And also, so next, the last topic, and we have already discussed about this in the beginning of the digital codes itself. ಏನಾಯ್ತು, ಸೊ ಯಾವುದು ಅಂತಂದರೆ ಆಲ್ಫಾ ನ್ಯೂಮರಿಕ್ ಕೋಡ್ಸ್. ಸೊ ದ ಲಾಸ್ಟ್ ಒನ್ ನೋಡಿ, ಅದು ತುಂಬ ಲೆಂತಿ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಅಷ್ಟು ಬೇಕಾಗಿಲ್ಲ. ನಾನು ಏನು ಬೋರ್ಡ್ ಮೇಲೆ ಬರೀತೀನೋ ಅಷ್ಟೇ ಬರ್ಕೊಂಡು ಅಷ್ಟೇ ಓದ್ಕೊಳ್ಳಿ ಸಾಕು. ಏನು ಆಲ್ಫಾ ನ್ಯೂಮರಿಕ್ ಕೋಡ್. ಸಿ ವಾಟ್ ಆರ್ ಆಲ್ಫಾ ನ್ಯೂಮರಿಕ್ ಕೋಡ್ಸ್? ಐ ಟೋಲ್ಡ್ ಯು, ದ ಕೋಡ್ಸ್ ವಿಚ್ ಕನ್ಸಿಸ್ಟ್ಸ್ ಆಫ್ the codes which consists of numbers, alphabet and special characters. Are called ಆಲ್ಫಾ ನ್ಯೂಮರಿಕ್ ಕೋಡ್ಸ್. ನಾನು ಸುಮ್ಮನೆ ಶಾರ್ಟ್ಕಟ್ ಯೂಸ್ ಮಾಡಿದ್ದು, ನೀವು ಯೂಸ್ ಮಾಡಬೇಡಿ, ಸರಿನಾ? ಸೊ ವಾಟ್ ಆರ್ ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಅಂತಂದರೆ, ಆಲ್ರೆಡಿ ಟೋಲ್ಡ್ ಯು, ಇದರಲ್ಲಿ ನಮಗೆ ನಂಬರ್ಸು ಸಿಗುತ್ತೆ, ಸ್ಪೆಷಲ್ ಸಿಂಬಲ್ಸು ಸಿಗುತ್ತೆ, ಅದೇ ಥರ ಸ್ಪೆಷಲ್ ಕ್ಯಾರೆಕ್ಟರ್, ಐ ಮೀನ್ ಆಲ್ಫಾಬೆಟ್ ಮೀನ್ಸ್ ಲೆಟರ್ಸ್ ಕೂಡ ಸಿಗುತ್ತೆ, ಸರಿನಾ? ಇದಕ್ಕೆ ಎಕ್ಸಾಂಪಲ್ ಆವತ್ತು ನಾನು ಕ್ಲಾಸಿಫಿಕೇಷನ್ ಕೊಡಬೇಕಾದ್ರೇ ಕೊಟ್ಟಿದ್ದೆ. ಅಗೇನ್ ಸೇಮ್ ಥಿಂಗ್, ಒನ್ ಈಸ್ ASCII. ಆಯಿತಾ, ದಟ್ ಈಸ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಫುಲ್ ಫಾರ್ಮ್ ಬರಬೇಕು, ತುಂಬ ಸಲ ಕೇಳಿದ್ದಾರೆ, ಎಕ್ಸ್ಪ್ಯಾಂಡ್ ASCII ಅಂತ, ಸರಿನಾ? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಅದೇ ಥರ ಈ ಎಕ್ಸ್ಟೆಂಡೆಡ್ BCD ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಆಯಿತಾ, ಅದೇ ಥರ ಇದು ಫುಲ್ ಫಾರ್ಮ್ EBCDIC ಅಂದರೆ ಎಕ್ಸ್ಟೆಂಡೆಡ್ BCD ಅಂದರೆ ಗೊತ್ತು, ಬೈನರಿ ಕೋಡೆಡ್ ಡೆಸಿಮಲ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್
ಕೋಡ್. ಅದೇ ಥರ ಥರ್ಡ್ ಒನ್ ಬಂದು 5 ಬಿಟ್ ಬೌ ಡಾಟ್, ಆಯಿತಾ, 5 ಬಿಟ್ ಬೌ ಡಾಟ್ ಕೋಡ್. ಯಾವ್ದಾದ್ರು ಒಂದು ನೆನ್ಪಿಟ್ಕೊಳ್ಳಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಅಂತ. ದೆನ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಟೇಬಲ್ಸ್ ಲಿಸ್ಟ್ ಮಾಡಿದ್ದಾರೆ, ಆಸ್ಕಿ ಕೋಡ್ದು ಟೇಬಲ್ ಲಿಸ್ಟ್ ಮಾಡಿದ್ದಾರೆ, EBCDದು ಲಿಸ್ಟ್ ಮಾಡಿದ್ದಾರೆ. ಅದೆಲ್ಲ ಓದೋ ಅವಶ್ಯಕತೆ ಇಲ್ಲ, ಬಿಕಾಸ್ ಯು ವಿಲ್ ಸ್ಟಡಿ ದಮ್ ಇನ್ ಫ್ಯೂಚರ್ ಆ್ಯಂಡ್ ಯು ಕಾಂಟ್ ಮಗ್ ಅಪ್ ಆಲ್ ದೋಸ್, ಆಯಿತಾ. ಫ್ಯೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೆನ್ಪಿಟ್ಕೊಳ್ಳೋಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಒಂದು ಆಸ್ಕಿದು ಫುಲ್ ಫಾರ್ಮ್ ಏನು ಗೊತ್ತಿರಬೇಕು, ಸರಿನಾ. ಆ್ಯಂಡ್ ರಿಮೆಂಬರ್ ಇಟ್ ಈಸ್ ಎ 7-bit code, 7-bit code having 2 to the power of 7 ಅಂದರೆ 128 possible 128 ಕೋಡ್ಸ್. ಅಂದರೆ 128 ಪಾಸಿಬಲ್ ಕೋಡ್ಸ್ ಅಂದರೆ ಏನು ಗೊತ್ತಾ, ಈಗ ನೀವು 1ಗೆ ಒಂದು ಕೋಡ್ ಕೊಟ್ಬಿಡ್ಬೇಕು, ಅದು ಸ್ಪೆಸಿಫಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಗೆ ಯು ಕ್ಯಾನ್ ಡಿಫೈನ್ 7 ಬಿಟ್ಸಲ್ಲಿ ತೊಗೋಬೋದು. 7 ಬಿಟ್ ಅಂತಂದ್ರೆ ಏನು, ಈಗ 1 1 0 0 0 0 1 ಹಿಂಗೆ ಬರೆದ್ರೆ ಐ ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ವಾಟ್ ನಾ ಎ. ಬಿನ ಬರೀಬೇಕು ಅಂತಂದರೆ ಯು ಕ್ಯಾನ್ ಟೇಕ್ 1 1 0 0 0 1 0. ಈ ಥರ ಇದ್ದರೆ ಅದನ್ನು ಕಂಪ್ಯೂಟರ್ ಏನಂತ ಓದುತ್ತೆ, ಬಿ ಅಂತ ರೆಕಗ್ನೈಸ್ ಮಾಡುತ್ತೆ. ಇಟ್ ಜಸ್ಟ್ ಅನ್ ಎಕ್ಸಾಂಪಲ್ ಆಯಿತಾ, ಬಿ ಅಂತ ತೊಗೊಳುತ್ತೆ. ಈ ಥರ ನಿಮಗೆ ಎಷ್ಟು ಪಾಸಿಬಿಲಿಟೀಸ್ ಬರುತ್ತೆ, 128 ಪಾಸಿಬಿಲಿಟೀಸ್ ಬರುತ್ತೆ. ನೀವೇ ಯೋಚನೆ ಮಾಡಿ, ಇಂಗ್ಲೀಷಲ್ಲಿರೋ ಲೆಟರ್ಸ್ ಎಷ್ಟು, 26, ಡೆಸಿಮಲ್ ನಂಬರ್ಸ್ ಎಷ್ಟು, 0 to 9 10 ನಂಬರ್ಸು, 36, ಕರೆಕ್ಟಾ, ಪ್ಲಸ್ ಸ್ಪೆಷಲ್ ಕ್ಯಾರೆಕ್ಟರ್ಸು ಎಲ್ಲ ಕೊಟ್ಟರು ಪ್ರತಿಯೊಂದು ಒಂದು ಫುಲ್ ಸ್ಟಾಪ್ ಇಡ್ತೀವಿ ಗೊತ್ತಾ, ಡಾಟ್, ಅದಕ್ಕೂ ಒಂದು ಕೋಡ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಕಾಮ ಇಡ್ತೀರಾ ಅಂದ್ಕೊಳ್ಳಿ ಕಂಪ್ಯೂಟರಲ್ಲಿ, ಅದಕ್ಕೂ ಒಂದು ಕೋಡ್ ಇರುತ್ತೆ. ಆ ಕೋಡ್ ಯಾವುದ್ರಲ್ಲಿ ಡಿಫೈನ್ ಮಾಡಿರ್ತಾರೆ, ಆಸ್ಕಿನಲ್ಲಿ. ಅದಕ್ಕೊಂದು ನಂಬರ್ ಫಾರ್ಮೇಟ್ ಇರುತ್ತೆ ಡಿಜಿಟಲಲ್ಲಿ. ಸೊ ಮೇ ಬಿ 0 1 0 0 0 1, ಹೂ ನೋಸ್ ಅಬೌಟ್ ಇಟ್ ಅಲ್ವಾ. ನಿಮಗೆ ಟೇಬಲ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಈಗ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೂ ಒಂದು ಏನು ಕೊಟ್ಟಿರ್ತಾರೆ, ಕೋಡ್. ಈ ಥರ ನಾವು ಎಷ್ಟು ಕ್ಯಾರೆಕ್ಟರ್ಸ್ನ ಡಿಫೈನ್ ಮಾಡ್ಬೋದು, 128. ಬಟ್ ಕಡಿಮೆ ಆಯ್ತು, ಇದು ಸಾಕಾಗಲ್ಲ ಮಾಡರ್ನ್ ಇದಕ್ಕೆ. ಸೊ ದೇ ಆರ್ ಅಂದರೆ ಆಸ್ಕಿ ಈಸ್ ಯೂಸ್ಡ್ ಇನ್ ಮಿನಿ ಆ್ಯಂಡ್ ಮೈಕ್ರೋ ಕಂಪ್ಯೂಟರ್ಸ್, ಆಯಿತಾ. ನೆಕ್ಸ್ಟ್ ಈಸ್ EBCDIC. ನಾನು ಇಷ್ಟಿಷ್ಟೇ ಬರೆಸ್ತಾ ಇದ್ದೀನಿ, ಸಾಕಾಯ್ತಾ. ನೆಕ್ಸ್ಟು ಇದರಲ್ಲಿ ಏನು ಬರುತ್ತೆ ಅಂದರೆ, ಇಟ್ ಈಸ್ 8-bit ಕೋಡ್ ಇದು. ಸೊ ಅದಕ್ಕೆ ನೇಮ್ ಏನಿದೆ, ಎಕ್ಸ್ಟೆಂಡೆಡ್ ಅಂದ್ರೆ ಏನು, ಆಸ್ಕಿ 7 ಬಿಟ್ ಅಂತಂದರೆ ಹೌ ಮೆನಿ ಪಾಸಿಬಲ್ ಔಟ್ಕಮ್ಸ್, 128. ಬಟ್ 128 ಪಾಸಿಬಲ್ ಔಟ್ಕಮ್ಸ್ ಅಂದ್ಕೊಳ್ಳಿ. ನಾನು ಸ್ವಲ್ಪ ಸ್ಮೈಲೀಸ್ ಎಲ್ಲ ಬರ್ತಾ ಇದೆ, ಈಗ ಸ್ಮೈಲೀಸ್ ಇದೆ, ಇಮೋಜಿಸ್ ಇದೆ. ಎವ್ರಿಥಿಂಗ್ ಈಸ್ ಎ ಕೋಡೆಡ್ ಲ್ಯಾಂಗ್ವೇಜ್. ಈಗ ಸಿಂಬಲ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ, ಕಮ್ಯುನಿಕೇಷನ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ, ಕರೆಕ್ಟ್ ಅಲ್ವಾ. ಕ್ಯಾರೆಕ್ಟರ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗುತ್ತೆ. ಕ್ಯಾರೆಕ್ಟರ್ಸ್ ಜಾಸ್ತಿ ಆದಾಗ ನಮಗೆ ಕಾಂಬಿನೇಷನ್ಸ್ ಕೂಡ ಏನು ಬೇಕು, ಜಾಸ್ತಿ ಬೇಕು. ಮೊದಲು ಕ್ಲಾಸಲ್ಲಿ 128 ಮೆಂಬರ್ಸ್ ಇರ್ತಾರೆ, ಒಬ್ರೊಬ್ರಿಗೂ ಒಂದೊಂದು ಯೂನಿಕ್ ರಿಜಿಸ್ಟರ್ ನಂಬರ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ PUCನಲ್ಲಿ ಕೊಡ್ತಾರೆ, ಅಥವಾ ಕಾಲೇಜಲ್ಲಿ ಒಂದು ರಿಜಿಸ್ಟರ್ ನಂಬರ್ ಕೊಡ್ತಾರೆ. ಸೇಮ್ ರಿಜಿಸ್ಟರ್ ನಂಬರ್ ಕೊಡ್ತಾರಾ, ಇಲ್ಲ, ಒಬ್ರೊಬ್ರಿಗೂ ಒಂದೊಂದು ರಿಜಿಸ್ಟರ್ ನಂಬರ್ ಕೊಡ್ತಾರೆ. ಮೊದಲು 128 ಮೆಂಬರ್ಸ್ ಇದ್ದರು, ಸೊ ದೇರ್ ಫೋರ್ ಆಸ್ಕಿ ವಾಸ್ ಎನಫ್. ಬಟ್ ಇವಾಗ ಅದೇ ಕ್ಲಾಸಲ್ಲಿ 1000 ಮೆಂಬರ್ಸ್ ಬರ್ತಾರೆ. 1000 ಮೆಂಬರ್ಸ್ಗೆ ನಾನು ರಿಜಿಸ್ಟರ್ ನಂಬರ್ಸ್ನ ಅಲಾಟ್ ಮಾಡಬೇಕು ಅಂದರೆ ಐ ಕ್ಯಾನ್ ನಾಟ್ ಗೋ ಹ್ಯಾಡ್ ವಿತ್ ವಾಟ್, ಆಸ್ಕಿ. ಬಿಕಾಸ್ ಆಸ್ಕಿನಲ್ಲಿ ಪಾಸಿಬಲ್ ಎಷ್ಟು ಜನ ಕೊಡ್ಬೋದು, 128. ಅಂಥ ಟೈಮಲ್ಲಿ ಏನಾಯಿತು, ಸೊ ದ ಸೈಂಟಿಸ್ಟ್ that come up with some new other code, that is alphanumeric code called EBCD, that is extended binary code extended binary code decimal interchange. It is a 8-bit code having 8-bit ಅಂದರೆ ಎಷ್ಟು ಬರುತ್ತೆ ಈಗ, 2 to the power of 8 ಅಂದರೆ 256 ಪಾಸಿಬಲ್ ಕೋಡ್ಸ್. ಡನ್. ಇಷ್ಟು ಸಾಕು ಬರ್ಕೊಳ್ಳಿ. ಅದರ ಅಪ್ಲಿಕೇಶನ್ಸ್ ಬೇಕು ಅಂದರೆ ದೇ ಆರ್ ಯೂಸ್ಡ್ ಇನ್ ಮಾಡರ್ನ್ ಕಂಪ್ಯೂಟರ್ಸ್ ಅಥವಾ ಮೊಬೈಲ್ ಫೋನ್ಸ್, ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ವಿತ್ ದಿಸ್ ವಿ ವಿಲ್ ವೈಂಡ್ ಅಪ್ ಸಮಥಿಂಗ್ ಕಾಲ್ಡ್ ಅಸ್ ವಾಟ್, ಡಿಜಿಟಲ್ ಕೋಡ್ಸ್. ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಲೆಸನ್ ಮಾಡಬೇಕಾದ್ರೇ ಹೇಳಿದ್ದೀನಿ, ಆಯಿತಾ.
ಅಷ್ಟನ್ನೇ ಓದ್ಕೊಳ್ಳಿ, ರನ್ನಿಂಗ್ ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ತುಂಬ ಕಟ್ ಶಾರ್ಟ್ ಮಾಡಿದ್ದೀನಿ, ಅಂದರೆ ನೋಟ್ಸ್ನ ತುಂಬಾ ಕಂಪೈಲ್ ಮಾಡಿದ್ದೀನಿ. ತುಂಬಾ ಅಂದರೆ ತುಂಬಾ ಆಸ್ಕಿ ಕೋಡ್ ಬಗ್ಗೆ ಅರ್ಧ ಪೇಜ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಐ ಹ್ಯಾವ್ ರೆಡ್ಯೂಸ್ಡ್ ದಿಸ್ ಟು ಓನ್ಲಿ ಟು 2 lines. ಇಷ್ಟೇ ಕೇಳೋದು ಎಕ್ಸಾಮಲ್ಲಿ, ಇಷ್ಟೇ ಓದ್ಕೊಂಡ್ರೆ ಸಾಕು. ಇನ್ನು ಫ್ಯೂಚರಲ್ಲಿ ನೀವು ಟೆಲಿಕಮ್ಯುನಿಕೇಷನ್ ತೊಗೊಂಡ್ರೆ ಇದನ್ನೆಲ್ಲ ಡೆಪ್ತಾಗಿ ಓದ್ತೀರಾ ಆಯ್ತಲ್ವಾ. ಬಟ್ ಪಿ ಯು ಸಿಗೆ ಎಷ್ಟು ಬೇಕೋ ಅಷ್ಟೇ ಓದ್ಕೊಳ್ಳಿ. ಅಗೇನ್ ಐ ಆಮ್ ಟೆಲಿಂಗ್ ಯು, ಅ ಬ್ಲೈಂಡ್ ಟ್ರಸ್ಟ್ ಈಸ್ ರಿಕ್ವೈರ್ಡ್. ಇಫ್ ಐ ಆಮ್ ಟೆಲಿಂಗ್ ಯು ಸಮಥಿಂಗ್, ದಿಸ್ ಇಸ್ ಇಂಪಾರ್ಟೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ಇಫ್ ಐ ಆಮ್ ಟೆಲಿಂಗ್ ಯು ದಿಸ್ ಇಸ್ ಎನಫ್, ದಟ್ಸ್ ಮೋರ್ ದೆನ್ ಎನಫ್. ನೀವು ಪಿ ಯು ಸಿ ಎಲೆಕ್ಟ್ರಾನಿಕ್ಸ್, ಸೆಕೆಂಡ್ ಪಿ ಯು ಸಿ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಟೈಮ್ ಓದ್ತಿರ್ಬೋದು, ಬಟ್ ನಾನು ಲಾಸ್ಟ್ 4 yearsಯಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ಐ ನೋ ಮಚ್ ಬೆಟರ್ ದ್ಯಾನ್ ಯು ಪೀಪಲ್, ಕರೆಕ್ಟ್ ಅಲ್ವಾ. ಸೊ ಅದರಿಂದ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.